ಎರಡನೇ ವಿಡಿಯೋ. ನಿಮಗೆ ಒಂದೂವರೆ ತಿಂಗಳಲ್ಲಿ ಮೊದಲು 2 ತಿಂಗಳ ಮೊದಲಲ್ಲಿ ನಮ್ಮ ಗಿಡ ನಮ್ಮ ಕೈಯಿಂದ ಹೋಗ್ತು ಅಂತ ನಾವು ಎಣಿಸಿದ್ದು. ಆದ್ರೆ ಇವಾಗ ನಿಮ್ಮ ಔಷಧಿ ಎಲ್ಲ ಸಿಂಪಡಣೆ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ. ಅದರದ್ದು ದಸಿ ಎಲ್ಲ ಭತ್ತ ಇದೆ ಎಲ್ಲ ತುಂಬಾ ಒಳ್ಳೆದಾಗಿ ಬಂದಿದೆ. ಹೊಂಬಾಳೆ ಎಷ್ಟು ಡಿಫರೆನ್ಸ್ ಜಾಸ್ತಿ ಇದೆ ಒಂದೊಂದು ಅದು ಮೊದಲೆಲ್ಲ 1 ಅಡಿ ಇತ್ತು, ಈಗ 2 ಅಡಿ ಹತ್ರ ಬಂದಿದೆ ಇದು. ಮತ್ತೆ ಗರಿಗಳಿಗಿದೆ, ಗರಿಗಳೆಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿದ್ದೀವಿ. ವಿಶೇಷವಾದ ತೋಟದಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನ, ತೋಟ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಈ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಮುತ್ತಯ್ಯಗೌಡ್ರು. ಇದು ಯಾವ ಊರು ಸರ್? ಇದು ಶಾಂತಿಗ್ರಾಮ. ಶಾಂತಿಗ್ರಾಮ. ಈಗ ನಿಮ್ಮ ಪ್ರಕಾರ ಈ ತೆಂಗಿನ ಮರಗಳಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ದೀರಾ ಸರ್? ಸಮಸ್ಯೆ ಅಂದ್ರೆ ಫಲ ಏನು ಬರ್ತಾ ಇಲ್ಲ, ಇನ್ನೂ ಬಂದಿಲ್ಲ. ಇದ್ರ ಎಲೆಗಳೆಲ್ಲ ಚಿಕ್ಕದಿದೆ. ಅದ್ರ ಪರಿಹಾರ ಏನು ಅಂತ ನಮಗಿನ್ನೂ ಗೊತ್ತಾಗ್ತಿಲ್ಲ. ಓಕೆ, ಹಾಗೆ ಇನ್ನೊಬ್ರು ರೈತರು ತುಂಬಾ ಅನುಭವಸ್ಥರಿದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಪ್ರಕಾರ ಇದು ಏನೆಲ್ಲ ಸಮಸ್ಯೆ ಇದೆ ಸರ್? ಫಸಲು ಕಟ್ತಾ ಇಲ್ಲ. ಎಲೆಗಳು ಕಪ್ಪು ರೋಗಗಳು ಇದೆ. ಮತ್ತೆ ಪಕ್ಕ ಒಂದು ಎಲೆಗಳ ಆರೋಗ್ಯ ತುಂಬ ದೊಡ್ಡ ಮಟ್ಟಕ್ಕೆ ಎದ್ದು ಕಾಣ್ತಾ ಇಲ್ಲ. ಅದು ರೆಡಿ ಆಗಬೇಕು. ನಿಮ್ಮ ಪ್ರಕಾರ ನಮ್ಮ ಜೊತೆಲಿ ನೀವು 6 ತಿಂಗಳಿದ್ರೆ ಇದನ್ನ ಒಂದು ಲೆವೆಲ್ಗೆ ಡೆವಲಪ್ಮೆಂಟ್ ಮಾಡಿ ನಾನು ತೋರ್ಸಕ್ಕೆ ರೆಡಿ ಇದ್ದೀನಿ. ನೀವು ನಮ್ಮ ಜೊತೆ ಇದ್ದರೆ ನಾನು ಪ್ರತಿ ತಿಂಗಳು ವಿಸಿಟ್ ಮಾಡ್ತೀನಿ. ನೀವು ರೆಡಿ ಇದ್ದೀರಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೂ ಅದೇ ಕೇಳ್ತಾ ಇದ್ದೀನಿ ಸರ್. 6 ತಿಂಗಳು ನಮ್ಮ ಜೊತೆ ಇದ್ದರೆ ನಾನು ಪ್ರತಿ ತಿಂಗಳು ವಿಸಿಟ್ ಮಾಡ್ತೀನಿ. ಏನು ಬೇಕು ಅದು ತೋಟಕ್ಕೆ ನೋಡಿ, ಒಂದ್ಸಲ ಒಂದು ಡೋಸ್ ಕೊಡ್ತೀವಿ, ಇನ್ನೊಂದು ಏನು ಮಾಡ್ಬೋದು ಅಂತ ಮಾಡಿ ತೋಟನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಿ. ಆಯಿತು, ನಾವಿರ್ತೇವೆ ನಿಮ್ಮ ಜೊತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು 4 ಗಿಡ ನೋಡೋಣ. ಆಯ್ತು ನೋಡಿ, ಈಗ ಏನಂದರೆ ನಾವು ಸುಮ್ಮನೆ ಇವಾಗ ನೋಡಿ ಹೋಗೋದು ಬೇರೆ, ಆದರೆ ಇದ್ರಲ್ಲಿ ಪ್ರೂಫ್ ಸಿಕ್ಬಿಡುತ್ತೆ. ಈಗ ನಾನೇನು ಮಾತಾಡಿದೆ, ಅಲ್ಲಿ ಏನಾಗಿದೆ ಅನ್ನೋದು ಕಾಣುತ್ತೆ. ಈಗ ಈ ಗಿಡಗಳು ಏನಾಗಿದೆ ನೋಡಿ, ಎಲೆಗಳು ನೋಡಿ, ಮೇಲ್ಮಟ್ಟದ ಎಲೆ ಇದರೊಳಗೆ ಆರೋಗ್ಯನೇ ಕಾಣ್ತಿಲ್ಲ, ಕಟ್ಟಾಗಿ ಬರ್ತಾ ಇದೆ. ಅಂದರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದು. ನೆಕ್ಸ್ಟ್ ಎಲೆಗಳು ಬರೋವಂಥ ಎಲೆಗಳಲ್ಲಿ ಹೆಂಗಿರೋದು ನೋಡೋಣ. ಮತ್ತು ಈ ಗಿಡ ಕೂಡ ಅಷ್ಟೇ, ಈ ಗಿಡ ತುಂಬ ಸಾಧಾರಣವಾಗಿದೆ. ಇದನ್ನು ಕೂಡ ನೋಡೋಣ. ಮತ್ತು ಅದರ ಎದುರುಗಡೆ ಆ ಮೇಲ್ಮಟ್ಟದ ಎಲೆಯಿಂದ ಎಲೆ ಗಿಡ್ಡ ಆಗಿದೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ ಮೇಲಿರೋಂಥ ಎಲೆ ಗಿಡ್ಡ, ಮೇಲಿರೋ ಎಲೆ ಯಾವತ್ತು ಗಿಡ್ಡ ಆಗಂಗಿಲ್ಲ. ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಅದು ಹೈಟಾಗಿ ಬರಬೇಕು. ಆದರೆ ಕುಂಠಿತವಾಗಿದೆ. ಇದಕ್ಕೆ ನಾವು ಡೆವಲಪ್ಮೆಂಟ್ ಮಾಡೋಣಂತೆ. ಇದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಸ್ವಂತ ಗೊಬ್ಬರ, ರೈತರೇ ಸ್ವಂತ ತಯಾರು ಮಾಡೋ ಗೊಬ್ಬರಗಳನ್ನು ಹೇಳ್ಕೊಡ್ತೀನಿ. ಅದು ಖಂಡಿತ ಮಾಡೋಣ. ಮತ್ತು ನೋಡಿ, ಈ ಗಿಡ ಹಿಂಗೆ ನೋಡಿದಾಗ ನಮಗೆ ಮರ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ಏನಾಗಿದೆ, ಯಾವುದೇ ಥರದ ಕಾಯಿ ಕಟ್ಟಿಲ್ಲ. ಅಂದರೆ ಕಾಯಿ ಕಟ್ಟೋ ಏಜೆ, ಇನ್ನು ಯಾವ ಕಾಯಿ ಕಟ್ಟಿಲ್ಲ. ಇದು ನೆಕ್ಸ್ಟ್ ಒಂದು 6 ತಿಂಗಳಲ್ಲಿ ಕಾಯಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಡಿಫ್ರೆಂಟ್ ಆಗಿ, ತುಂಬ ಚೆನ್ನಾಗಿ. ಅದನ್ನು ನೋಡೋಣ. ಇದರಲ್ಲೂ ಕೂಡ ಅಷ್ಟೇ ತುದಿ ಎಲೆಗಳು ಕಟ್ಟಾಗಿದೆ. ನೋಡೋಣ. ಓಕೆ, ಟೋಟಲ್ ಗಿಡನ ಒಂದು ಸಲ ನೋಡ್ತೀನಿ. ಓಕೆ, ಹಾಗೆ ಈ ಗೊಬ್ಬರವನ್ನು ಇವರು ತೋಟದ ಅಕ್ಕಪಕ್ಕ ಬಳಸಿ ಅವ್ರು ಕರ್ಕೊಂಬಂದಿದ್ದಾರೆ. ಮೇಡಮ್ ಟೀಚರ್, ಅವರು ಯೋಗ ಟೀಚರ್ ಕೂಡ. ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ನೀವು ಕೆಲವು ಕಡೆ ರಿಸಲ್ಟ್ ನೋಡಿದ್ದೀರಿ. ಈ ಗಿಡಗಳು ಹೆಂಗಿದೆ, ನೆಕ್ಸ್ಟ್ ಹೆಂಗಾಗತ್ತೆ ಅನ್ನೋದನ್ನು ನೋಡೋಣಂತೆ. ಈಗ ನಿಮಗೆ ನೋಡುವಾಗ ಏನು ಅನಿಸುತ್ತೆ ಮೇಡಮ್? ಸರ್, ಈಗ ಫಸ್ಟಿಗೆ ನಮ್ಮ ತೋಟ ನೋಡ್ಕೊಂಬಂದ್ವಿ. ನಮ್ಮ ತೋಟಕ್ಕೆ ನೀವು ಆಲ್ರೆಡಿ ಗೊಬ್ಬರ ಎಲ್ಲ ಕೊಟ್ಟಿದ್ರಿ. ಮತ್ತು ಅಕ್ಕಪಕ್ಕ ತೋಟಗಳಿಗೆ ರಿಸಲ್ಟ್ ಬಂದಮೇಲೆ ನಮ್ಮ ತೋಟಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಅಣ್ಣವ್ರ ತೋಟಕ್ಕೆ ಕರ್ಕೊಂಬಂದಿದ್ದೆ ನಿಮ್ಮನ್ನು. ಇಲ್ಲಿ ಫಲವತ್ತತೆ ಕಡಿಮೆ ಇದೆ, ಗರಿಗಳೆಲ್ಲ ಸ್ವಲ್ಪ ಒಣಗ್ತಾ ಇದೆ. ಕೆಲವೊಂದು ಇದೆಲ್ಲ ನಿವಾರಣೆ ಆಗಬೇಕು ಅಂದರೆ ನೀವು ಕೂಡ ನಮ್ಮ ತೋಟಕ್ಕೆ ಹೆಂಗೆ ಸಪ್ಲೈ ಮಾಡಿದ್ದೀರಾ ಈ ತೋಟಕ್ಕೂ ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ಸಲ ಬಂದಾಗ ಈ ಗಿಡಗಳು ಡೆವಲಪ್ಮೆಂಟ್ ಆಗಿರಬೇಕು ಅನ್ನೋದೇ ನಮ್ಮ ಆಸೆ. ಓಕೆ, ನಮ್ಮ ಮುಖ್ಯ ಉದ್ದೇಶ ರೈತರು ಸ್ವಂತ ಗೊಬ್ಬರವನ್ನು ತಯಾರು ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಇನ್ನೂ ಮುಖ್ಯ ಉದ್ದೇಶ ಅಂದರೆ ಮಣ್ಣು ಯಾವುದೇ ಸ್ಥಿತಿಯಲ್ಲೂ ಇದ್ದರೂ ಕೂಡ ಒಳ್ಳೆ ಸ್ಥಿತಿಗೆ ಬರಬೇಕು. ಅದನ್ನು ನಾವು ಒಂದು 6 ತಿಂಗಳಲ್ಲಿ ಅದನ್ನು ಮಾಡೋಣಂತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎರಡನೇ ವಿಡಿಯೋ. ನಿಮಗೆ ಒಂದೂವರೆ ತಿಂಗಳಲ್ಲಿ ಮೊದಲು 2 ತಿಂಗಳ ಮೊದಲಲ್ಲಿ ನಮ್ಮ ಗಿಡ ನಮ್ಮ ಕೈಯಿಂದ ಹೋಗ್ತು ಅಂತ ನಾವು ಎಣಿಸಿದ್ದು. ಆದರೆ ಇವಾಗ ನಿಮ್ಮ ಔಷಧಿ ಎಲ್ಲ ಸಿಂಪಡಣೆ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ. ಅದರದ್ದು ದಸಿ ಎಲ್ಲ ಭತ್ತ ಇದೆ ಎಲ್ಲ ತುಂಬಾ ಒಳ್ಳೆದಾಗಿ ಬಂದಿದೆ. ಹೊಂಬಾಳೆ ಎಷ್ಟು ಡಿಫರೆನ್ಸ್ ಜಾಸ್ತಿ ಇದೆ? ಒಂದೊಂದು ಅದು ಮೊದಲೆಲ್ಲ 1 ಅಡಿ ಇತ್ತು, ಈಗ 2 ಅಡಿ ಹತ್ರ ಬಂದಿದೆ. ಓಕೆ,
ಮತ್ತು ಗರಿಗಳು ಹೆಂಗಿದೆ ಗಿಡಗಳೆಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಈ ತೋಟದಲ್ಲಿ ಫಸ್ಟ್ ಹೆಂಗಿತ್ತು ಇಲ್ಲೆಲ್ಲ ಮರ ಹೆಂಗಿತ್ತು? ಎಲ್ಲ ಹೋಗಿತ್ತು. ಹಾಂ, ಹುಳಪ್ಪ ಹೋಗ್ತೀವಿ. ಈಗ ಬರೋಲ್ಲ, ವ್ಯವಸ್ಥೆನೂ ಬರೋಲ್ಲ. ಈಗ ಹಿಂಗಾರ ಮುಂಚೆ ಹೆಂಗಿತ್ತು ನಿಮ್ಮ ಕಾಯಿಗಳು? ಕಾಯಿಗಳೆಲ್ಲ ಉದುರೋತಾ ಇರೋವು. ಹಾಂ, ಮತ್ತು ಒಂಬಾಳೆ ಸಹ ಇದು ಚೆನ್ನಾಗಿ ಬಂದಿದೆ. ಈಗ ಎಷ್ಟು ಉದ್ದ ಇದೆ? ಮೇಲಿನ ಒಂಬಾಳೆ ಎಷ್ಟಿದೆ ಅದು ನೋಡಿ. 2 ಅಡಿ ಇಟ್ಟಿದೆ. 2 ಅಡಿ ಹೈಟ್ ಇದೆ. ನೋಡೋಣ ಅದನ್ನು ನೋಡಿ, ನೋಡ್ಬೋದು. ಫಸ್ಟ್ದು ಏನಾಗಿತ್ತಂದರೆ ಕೆಳಗಡೆ ಹಿಂಗಾರ ಒಣಗ್ತಾ ನೋಡಿ, ಕೆಳಗೆಲ್ಲ ಉದುರ್ಬಿಟ್ಟಿದ್ದಾವೆ ಕಾಯಿ. ಕ್ಲೀನಾಗಿ ನೋಡ್ಬೋದು, ಕೆಳಗೆ ಕಾಯಿ ಉದುರಿದ್ದಾವೆ, ಮೇಲೊಂದು 6-7 ಕಾಯಿ ಇದೆ, ಮತ್ತು ಕೆಳಗೆ ರೋಗ ಇದೆ. ಇದು ಮೇಲಿನ ನೋಡಿ ಕರೆಕ್ಟಾಗಿ ನೋಡ್ಬೋದು, ಒಂದು 1.5-2 ತಿಂಗಳಾಗಿದೆ. ಫುಲ್ ಕಾಯಿ ಇದೆ ಇದರೊಳಗೆ, ಫುಲ್ಲಾಗಿ ಅಂದರೆ ಸುತ್ತಲೂ ನೋಡ್ತೀನಿ ನೋಡಿ, ಇದು ಫುಲ್ಲಾಗಿದೆ. ಮತ್ತು ಇದ್ರ ಕೆಳಗೆ ಈ ಕಡೆ ಇಲ್ಲೂ ನೋಡ್ಬೋದು ಕಾಯಿ ಹೆಂಗೆ ಕಟ್ಟಿದೆ ಅಂತೇಳಿ. ಫುಲ್ಲಾಗಿ ಕಾಯಿ ಕಟ್ಟಿದೆ, ಸಣ್ಣ ಸಣ್ಣದು ನೋಡಿ. ಹಳೇದು 2-3 ರೋಗದಿದೆ. ಮತ್ತು ಈ ಕಡೆನೂ ತೋರಿಸ್ತೀನಿ, ನೋಡ್ಬೋದು. ಫುಲ್ಲಾಗಿ ಕಾಯಿ ಇರುತ್ತದೆ, ಒಳ್ಳೆ ಕಾಯಿ ಕಟ್ಟಿದೆ. ಮತ್ತು ಇದಕ್ಕಿಂತ ಇನ್ನೇನು ವಿಶೇಷ ಏನಂದರೆ, ಈ ಒಂಬಾಳೆ ನೋಡಿ ಹೈಟ್ ಎಷ್ಟಿದೆ ಅಂತ, ಸುಮಾರು ಒಂದು 2.5 ಅಡಿ ಇರುವ ನೋಡಿ, ಎಷ್ಟು ಎತ್ತರಕ್ಕಿದೆ ಒಂಬಾಳೆ. ಇದಂತೂ ಅಲ್ಟಿಮೇಟ್. ಇನ್ನೊಂದು ಒಂಬಾಳೆ ತೋರಿಸ್ತೀನಿ ಒಳಗೆ ನೋಡಿ, ಗೊನೆ ಜೊತೆಯಲ್ಲಿ ಮೇಲೆ ಒಂಬಾಳೆ ಎಷ್ಟು ಹೈಟ್ ನೋಡಿ, ಕೆಳಗಿಂದ ತೋರಿಸ್ತೀನಿ. ಒಂದು 2.5 ಅಡಿ ಇರ್ಬೋದು, ಒಳ್ಳೆ ಹೊಂಬಾಳೆ. ಓಕೆ, ಹಾಗೆ ನಮ್ಮ ಇದನ್ನು ಪರಿಚಯ ಮಾಡಿಸಿದವ್ರು ಮೇಡಮ್ ಹತ್ರ ಮಾತಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನೀವು ಫಸ್ಟು ನೀವು ಬೇರೆ ತೋಟಗಳಿಗೆ ಟಚ್ ಕೊಟ್ರಿ, ನೀವು ಪರಿಚಯ ಮಾಡಿಕೊಟ್ಟಿದ್ದು. ಮುಂಚೆ ಹೆಂಗಿತ್ತು ಮೇಡಮ್ ಇಲ್ಲಿ ಈ ತೋಟಗಳು? ನಿಜವಾಗಿ ನೀವು ನೋಡೋ ಹೆಂಗಿತ್ತು ಸರ್? ಇದು ಹಾಸನ ಹತ್ರ ಶಾಂತಿಗ್ರಾಮ ಅಂತ ಬರುತ್ತೆ. ಇದು ಮುತ್ತಣ್ಣವ್ರ ತೋಟ. ಫಸ್ಟು ನಮ್ಮ ತೋಟಕ್ಕೆ ನೀವು ಕೊಡೋ ಅಂಥ ಔಷಧಿನ ಕೊಟ್ಟು ನಮ್ಮ ಗಿಡ ಚೆನ್ನಾಗಾದ್ಮೇಲೆ ನಿಮ್ಮ ಈ ಸ್ವದೇಶಿ ಗೊಬ್ಬರನ ಕೊಟ್ವಿ. ನೀವು ಬಂದು ನೀವು ಕೊಟ್ರಿ. ಇದು ಕೊಡೋಕ್ಕಿಂತ ಫಸ್ಟು ಗರಿಗಳೆಲ್ಲ ಒಣಗ್ತಾ ಇತ್ತು, ಮತ್ತು ಹಿಂಗಾರು ಸ್ವಲ್ಪ ಕಡಿಮೆ ಇತ್ತು, ಕಾಯಿ ಕಚ್ಚೋದು ಕೂಡ ಕಡಿಮೆ ಇತ್ತು. ಈಗ ನೀವು ಕೊಟ್ಟ ಮೇಲೆ ಅದು ಹಿಂಗಾರು ಸ್ವಲ್ಪ 1-2 ಇಂಚು ಜಾಸ್ತಿ ಬಂದಿದೆ. 2 ಅಡಿ ಜಾಸ್ತಿ ಬಂದಿದೆ. ಮತ್ತು ಕಾಯಿಗಳು ಸಂಖ್ಯೆನೂ ಕೂಡ ಜಾಸ್ತಿ ಬಂದಿದೆ. ಒಂದು ರೀತಿ ಖುಷಿ ಅನಿಸುತ್ತೆ ಸರ್. ಓಕೆ ಸರ್, ಈ ಮರ ಮುಂಚೆ ಹೆಂಗಿತ್ತು ಸರ್? ಒಂಚೂರು ರೋಗ ಆಯಿತು. ಹಾಂ, ಈಗ ಸರ್ ಔಷಧಿ ಆದ್ಮೇಲೆ ಪರವಾಗಿಲ್ಲ ಸರ್. ರೋಗ ಅಂದರೆ ಯಾವ ಲೆವೆಲಿಗೆ ಹೋಗ್ಬಿಟ್ಟಿತ್ತು? ಎಲ್ಲ ಕಪ್ಪು ಬಂದ್ಬಿಟ್ಟಿತ್ತು. ಕಪ್ಪು ಬಂದ್ಬಿಟ್ಟಿತ್ತಲ್ಲ, ನೋಡೋಣ ನೋಡಿ. ಇದು ಫುಲ್ಲು ಸಮಸ್ಯೆ ಆಗ್ಬಿಟ್ಟಿತ್ತು ಅಂತ ಆವಾಗ ಹಳೆ ವಿಡಿಯೋನು ಮಾಡಿದ್ದೀನಿ. ಈ ಹಳೆ ಗರಿಗಳಲ್ಲಿ ಹೆಂಗಿದೆ ವ್ಯತ್ಯಾಸ, ಈ ಹೊಸ ಗರಿ ಬಂದಿದೆ ನೋಡಿ. ಇದರೊಳಗೆ ಫುಲ್ ಒತ್ತೊತ್ತಾಗಿ ಬಂದಿರುತ್ತೆ ಗರಿ ನೋಡಿ, ಫುಲ್ಲು ಒತ್ತೊತ್ತಾಗಿ ಹೈಟಾಗಿ ಗರಿ. ಆರೋಗ್ಯ ಸಿಕ್ಕಾಪಟ್ಟೆ ಆರೋಗ್ಯವಾಗಿದೆ. ಜೊತೆಯಲ್ಲಿ ಕಾಯಿ ಕಟ್ಟಿರೋ ವಿಚಾರ ಕೂಡ ಇದು ಭಾರಿ ಖುಷಿ ಆಗುತ್ತೆ. ಈ ಹಳೆ ಹೊಂಬಾಳೆಗೂ ಹೊಸ ಹೊಂಬಾಳೆಗೂ ವ್ಯತ್ಯಾಸ ನೋಡೋಣ. ನೋಡಿ ಹಳೇದು ಹೆಂಗಿದೆ, ಕಾಯಿ ಇಲ್ಲ ಇದರೊಳಗೆ, ಕಾಯಿಗಳು ಕಡಿಮೆ, ಎಲ್ಲ ಉದುರೋಗ್ಬಿಟ್ಟಿದೆ. ಹಿಂಗಾರ ಗಿಡ್ಡ ಇದೆ ನೋಡಿ. ಹೊಸದು ಬಂದಿರೋದು ನೋಡೋಣ. ಹೈಟ್ ನೋಡಿ, ಹೊಂಬಾಳೆ ಹೈಟಾಗಿರೋದು ನೋಡ್ಬೋದು, ಹೈಟಾದ ಹೊಂಬಾಳೆ. ಈ ಕೆಳಗಿನ ನೋಡಿ ಎಷ್ಟು ಗಿಡ್ಡ ಇದೆ, ಕೆಳಗಿನ ಗಿಡ್ಡ ಒಂದು 4 ಕಾಯಿ. ಹೊಸದು ಬಂದಿರೋದಂತೂ ಹೈಟಾದ ಹೊಂಬಾಳೆ, ಭಾರಿ ಖುಷಿಯಾಗುತ್ತೆ. ಈ ಕಡೆ ಹೊಂಬಾಳೆ ಓಪನ್ ಆಗಿದೆ, ಇದರಲ್ಲಂತೂ ಕಾಯಿ ನೋಡ್ಬೇಕು ನೋಡಿ. ಹಳೆದ್ರಲ್ಲಿ ಕಾಯಿ ನೋಡಿ ಒಣಗಿದೆ, ಏನಿಲ್ಲ, ಮೇಲ್ಮಟ್ಟದಲ್ಲಿ ಕಾಯಿ ಇಲ್ಲ. ಇಲ್ಲಿ ಬಂದಿರೋದ್ರೊಳಗೆ ಇನ್ನು ಓಪನ್ ಆಗ್ತಿದ್ದಂಗೆ ಕಾಯಿಗಳು ನೋಡ್ಬೋದು. ಇನ್ನು ಓಪನ್ ಆಗ್ಬೇಕದು, ಫುಲ್ಲಾಗಿದೆ. ಹೊಂಬಾಳೆ ಸಖತ್ ದೊಡ್ಡದಾಗಿರೋಂಥದ್ದು, ಭಾರಿ ಖುಷಿಯಾಗುತ್ತೆ ನೋಡಿ. ಇದರಲ್ಲೂ ಕೂಡ ಅಷ್ಟೇ ಕಾಯಿಗಳು ಕೆಳಗೆ ನೋಡಿ, ಒಂದು 2 ಕಾಯಿ 3 ಕಾಯಿ ಹಿಂಗಿದೆ. ಇದ್ರೊಳಗೆ ಕಾಯಿ ಇರೋವಂಥದ್ದು ಹಂಗೆ ಕಾಯಿಗಳಿದೆ. ಜೊತೆಯಲ್ಲಿ ಹೊಂಬಾಳೆ ನೋಡ್ಬೇಕು, ಹೈಟ್. ಈ ಹೊಂಬಾಳೆ ಹೈಟ್ ಮಾತ್ರ ಅಲ್ಲ, ಪರ್ಸ್ನಾಲಿಟಿ ನೋಡ್ಬೇಕು. ಸಮಸ್ಯೆ ಆಗಿದ್ದ ತೋಟ ಇದು, ಗಿಡ ಇದು ಸಮಸ್ಯೆ ಇತ್ತು. ಇದು ಅಲ್ಟಿಮೇಟಾಗಿ ಕಾಯಿ ಕೊಡ್ತಾಯಿದೆ. ಇದು ಹೊಂಬಾಳೆ ಬಿಟ್ಟಿದೆ. ಹೆಂಗೆ ಬಂದದೆ ನೋಡ್ಕೋಬೋದು. ಈ ಎಲೆ ಹಳೆ ಇದರಲ್ಲಿ ಎಲೆ ಈ ಥರ ಇತ್ತು. ಇದು ಅಷ್ಟೇ ನೋಡಿ, ಹೆಂಗೆ ಬೆಂಡಾಗಿ ಅನಾರೋಗ್ಯದ ಸ್ಥಿತಿಯಲ್ಲಿ ತುಂಬ ಕಷ್ಟದಲ್ಲಿತ್ತು.
ಈಗ ಬಂದಿರೋ ಹೊಸ ಎಲೆ ನೋಡ್ಬೋದು, ಎಷ್ಟು ಹೈಟಾಗಿ ಎಷ್ಟು ಅಗಲವಾಗಿ ಆರೋಗ್ಯವಾಗಿರೋಂಥದ್ದು ಕರೆಕ್ಟಾಗಿ ನೋಡ್ಬೋದು. ಹಂಗೆ ಇಲ್ಲಿ ಕೆಳಗೆ ನೋಡಿ ಇದು ಹೆಂಗಿದೆ, ಇದು ಸ್ಟ್ಯಾಂಡಿಂಗ್ ಪೊಸಿಷನು, ಸಖತ್ ಸ್ಟ್ಯಾಂಡಿಂಗ್ ಪೊಸಿಷನ್ ಇದೆ. ಇದು ಬೇಕಾಗಿರೋದು ನೋಡಿ. ಇದು ಸರ್, ಈ ಗಿಡ ಏನು ಅಂದ್ಕೊಂಡಿದ್ದೀರಿ, ಬರುತ್ತೆ ಅಂದ್ಕೊಂಡಿದ್ರಾ? ಬರುತ್ತೆ ಬರಲ್ಲ ಅಂತ ತಿಳ್ಕೊಂಡಿದ್ದು. ಹಾಂ, ಒಂಚೂರು ಔಷಧಿ ಹಾಕ್ಮೇಲೆ ಹೋಗಿ ಬರ್ತಾಯಿತ್ತು. ನೋಡಿ ನೋಡ್ಬೋದು ರೈತ ಬಾಂಧವರು. ನೋಡಿ ಈ ಥರ ಬಂದಿರೋ ಎಲೆ ಮತ್ತು ನೋಡಿ ಈ ಥರ ಇರೋ ಎಲೆ. ಈ ಫಸ್ಟ್ ನೋಡುವಾಗ ಭಾರಿ ಬೇಜಾರಾಗಿತ್ತು, ಈಗಲೂ ನೋಡುವಾಗ ಕಾಣುತ್ತೆ. ಇದು ನೋಡಿ ಈ ಥರ ಗಿಡ್ಡ ಗಿಡ್ಡ ಇರುವಂಥ ಎಲೆಯಲ್ಲಿ ಏಕ್ದಮ್ ಇದು ಹಾಕಿ ಒಂದು 2 ತಿಂಗಳು ಇದರೊಳಗೆ ಇದು ಬಂದಿರೋ ರೀತಿ ನೋಡಿ. ಎಲೆ ಹೈಟಾಗಿ ಆ ರೋಗ ಸುಳಿ ರೋಗದಿಂದ, ಆ ಸುಳಿ ರೋಗ ಅಂತ ಹೇಳ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ನೋಡೋಕ್ಕೆ ಒಂದು ಖುಷಿ. ಹೊಸದು ಕೂಡ ಇಮ್ಮಿಡಿಯೇಟಾಗಿ ಮತ್ತೆ ಓಪನ್ ಆಗ್ತಾಯಿದೆ. ಹೊಸ ಇದು ಓಪನ್ ಆಗ್ತಾಯಿದೆ ಅಂದರೆ ಬ್ಲಾಕೇಜ್ ಇತ್ತಲ್ಲ, ಅದು ಚಕ್ಕಂತ ಓಪನ್ ಕೊಡ್ತಾಯಿದೆ ಅದ್ಭುತವಾಗಿ. ಮೇಡಮ್ ಈ ಗಿಡ ಏನು ಅನಿಸ್ತಾ ಇದೆ ಮೇಡಮ್? ಸರ್, ಈ ಮೊದಲು ಒಂಬಾಳೆಗೂ ಇದು ಈಗ ಬಂದಿರೋ ಒಂಬಾಳೆಗೂ ತುಂಬ ವ್ಯತ್ಯಾಸ ಇದೆ. ಮೊದಲು ಸ್ವಲ್ಪ ಸಣ್ಣದಾಗಿ ಗಿಡ್ಡ ಇದೆ, ಹೌದು. ನೋಡೋಣ. ಈಗ ದೊಡ್ಡದಾಗಿ ಬಂದಿದೆ, ಒಂಥರ ಖುಷಿ ಅನಿಸುತ್ತೆ. ನೋಡಿ ಇಲ್ಲಿ ಒಂಬಾಳೆ ನೋಡ್ಬೋದು, ಎರಡು 2 ಕಾಯಿ, ಕಾಯಿಗಳಿಲ್ಲ, ಒಂದು 2 ಕಾಯಿ ಗಿಡ್ಡ ಇದೆ ಒಂಬಾಳೆ. ಹೌದು, ಅದೇ ಹೊಸದು ಬರ್ತಾ ಇರೋ ಒಂಬಾಳೆ. ಒಂದು 4 ಕಡೆನೂ ಒಂಬಾಳೆ ಸ್ಟ್ಯಾಂಡ್ ಆಗಿರೋದು ನೋಡಿ. ಕಿಳಿಯಿಂದ ಇದೆ ಈ ಕಡೆ ಪಕ್ಕದಲ್ಲಿ ನೋಡಿ. ಇದಂತೂ ಒಳ್ಳೆ ಆನೆದಂತ ನೋಡ್ದಂಗೆ ಆಗುತ್ತೆ ನೋಡಿ, ಹೈಟಾಗಿ. ಈ ಕೆಳಗಿರೋದು ನೋಡ್ತೀನಿ, ಕೆಳಗೆ ಏನು ಕಾಯಿನೂ ಇಲ್ಲ, ಒಂಬಾಳೆ ಗಿಡ್ಡ ಇದೆ. ಈ ಮೇಲಿದು ಇಮ್ಮಿಡಿಯೇಟಾಗಿ ಮೇಲೆ ಬಂದಿರೋದು ಒಳ್ಳೆ ಒಂಬಾಳೆ. ಮಾತ್ರ ಒಂಬಾಳೆ ಕರೆಕ್ಟ್ ಬಂತಂದರೆ ನಮಗೆ ಅದು ಫಲ ಪಕ್ಕ ಬರಲೇಬೇಕು ನೋಡಿ. ಇದರಲ್ಲೆಲ್ಲ ಖಾಲಿ ಕಾಯಿ. ನೆಕ್ಸ್ಟ್ ಇದು ಕೊಟ್ಟ ಮೇಲೆ ನೋಡಿ ಮೇಲ್ಮಟ್ಟದಲ್ಲಿ ಕಾಯಿಗಳು ನಿಲ್ತಾ ಇದೆ ನೋಡ್ಬೋದು. ಒಂಬಾಳೆ ನೋಡ್ಬೋದು ಇಲ್ಲಿ ಈ ಕಡೆ ಸೈಡ್, 4ನೇ ಸೈಡು ನೋಡಿ. ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ ಇದೆ, ಖುಷಿ ಆಗುತ್ತೆ. ಕೆಳಮಟ್ಟದಲ್ಲಿ ಕಾಯಿ ಹೆಂಗಿದೆ ನೋಡೋಣ. ಎಲ್ಲೆಲ್ಲ ಖಾಲಿ ಫುಲ್ಲು. ಇದಾದಮೇಲೆ ಮೇಲಿರೋವಂಥದ್ದು ಕಾಯಿಗಳು ನೋಡ್ಬೋದು. ಕೆಳಗೆ ಇನ್ನೂ ಸಣ್ಣದು ಓಪನ್ ಆಗ್ತಾ ಇದೆ, ಫುಲ್ ಕಾಯಿ ಕಟ್ಕೊಂಡು ನಿಂತ್ಕೊಂಡಿದೆ. ಮತ್ತು ಹಂಗೆ ಪಕ್ಕದಲ್ಲಿ ಒಂಬಾಳೆ ನೋಡಿ. ಈ ಒಂಬಾಳೆದು ಹೈಟ್ ನೋಡಿ, ಹಾಗೆ ಮೇಲಿನ ಒಂಬಾಳೆ ಹೈಟ್ ನೋಡ್ಬೇಕು ನಾವು ನೋಡಿ, ಎಷ್ಟು ಹತ್ರ ಇದೆ. ಒಳ್ಳೆ ತಿಕ್ನೆಸ್ ಜೊತೆಲೆ ಒಂಬಾಳೆ. ಹಾಗೆ ಕೆಳಗೆ ನೋಡ್ರಿ, ಕಾಯಿಗಳ್ಯಾವುದು ಖಾಲಿ. ನಾವು ಕೊಟ್ಟ ಮೇಲೆ ಇರೋದ್ರಲ್ಲಿ ಕಾಯಿ ನಿಲ್ತಾ ಇದೆ. ಮತ್ತು ಒಂಬಾಳೆದೇ ಒಳ್ಳೆ ಸೈಜ್ ಬರ್ತಾ ಇರೋದು.